ಎಲ್ರಿಗೂ ಸ್ವಾಗತ. ನಾನು ಡಾಕ್ಟರ್ SP ನಾಗನಗೌಡರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು, ದಾವಣಗೆರೆ ವಿಶ್ವವಿದ್ಯಾಲಯದ BA 4ನೇ ಸೆಮ್ಮಿನ ಅರ್ಥಶಾಸ್ತ್ರ ಪತ್ರಿಕೆಯಾದಂಥ ಮನಿ ಬ್ಯಾಂಕಿಂಗ್ ಫೈನಾನ್ಸ್ನಲ್ಲಿ ಬರುವಂಥ 3ನೇ ಚಾಪ್ಟರ್ನಲ್ಲಿ ಬರುವಂಥ ಬಹುಮುಖ್ಯವಾದಂಥ ಒಂದು ಪರಿಕಲ್ಪನೆಯನ್ನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ. ಅದರ ಬಹುಮುಖ್ಯವಾದಂಥ ಪರಿಕಲ್ಪನೆ ಯಾವುದು ಅಂತಂದರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಅಥವಾ ಕಂಪನಿಗಳು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್, ಸಂಕ್ಷಿಪ್ತವಾಗಿ NBFIs ಅಥವಾ NBFCs ಅಂತ FC ಅಂತಲೂ ಕರಿತೀವಿ. ಒಂದು ದೇಶದ ಅಭಿವೃದ್ಧಿ ಅನ್ನೋದೇನಿದೆ, ಆರ್ಥಿಕ ಅಭಿವೃದ್ಧಿಯೊಂದಿಗೆ ಬಹುಮುಖ್ಯವಾದಂಥ ಅಭಿವೃದ್ಧಿಯ ಯಂತ್ರ ಹಣಕಾಸಿನ ವ್ಯವಸ್ಥೆ. ಹಾಗಾಗಿ ಹಣಕಾಸಿನ ಅಭಿವೃದ್ಧಿ ಸಹ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರತಿಫಲಿಸುತ್ತದೆ. ಅಂದರೆ ಒಂದು ದೇಶ ಆರ್ಥಿಕ ಅಭಿವೃದ್ಧಿ ಹೊಂದಿದೆ ಅಂದರೆ ಅಲ್ಲಿನ ಹಣಕಾಸಿನ ಕ್ಷೇತ್ರವೂ ಸಹ ಅಭಿವೃದ್ಧಿಯಾಗಿದೆ ಎಂದೇ ಅರ್ಥ. ಫೈನಾನ್ಷಿಯಲ್ ಡೆವಲಪ್ಮೆಂಟ್ ಅನ್ನೋದು ಅದು ಆ ಹಣಕಾಸಿನ ಅಭಿವೃದ್ಧಿ ಅನ್ನೋದು ಹಣಕಾಸಿನ ವ್ಯವಸ್ಥೆಯಿಂದ ಕಂಡುಬರುವಂತಹದ್ದು. ಹಣಕಾಸಿನ ವ್ಯವಸ್ಥೆ ಮತ್ತು ಆರ್ಥಿಕ ಅಭಿವೃದ್ಧಿಯ ನಡುವೆ ಅನ್ಯೋನ್ಯವಾದಂಥ ಸಂಬಂಧವಿದೆ, ಅಲ್ಲಿ ಲಿಂಕೇಜಸ್ಗಳಿದ್ದಾವೆ. ಹಾಗಾಗಿ ಫೈನಾನ್ಷಿಯಲ್ ಸಿಸ್ಟಮ್ ಇಸ್ ದ ಅಲ್ಟಿಮೇಟ್ ಎಂಜಿನ್ ಫಾರ್ ಅಚೀವಿಂಗ್ ಎಕನಾಮಿಕ್ ಪ್ರಾಸ್ಪೆರಿಟಿ ಆಫ್ ಎ ಕಂಟ್ರಿ. ಒಂದು ದೇಶದ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಅಲ್ಲಿಯ ಹಣಕಾಸಿನ ವ್ಯವಸ್ಥೆ ಅತ್ಯಂತ ಪ್ರಮುಖವಾದದ್ದು. ಅಂಡ್ ದಟ್ ಫೈನಾನ್ಷಿಯಲ್ ಸಿಸ್ಟಮ್ ಈಸ್ ಇನ್ವಾಲ್ವ್ಡ್ ಇನ್ ದ ಮೊಬಿಲೈಸೇಷನ್ ಆಫ್ ಫೈನಾನ್ಷಿಯಲ್ ರಿಸೋರ್ಸಸ್ ವಿಚ್ ಆರ್ ವೆರಿ ಎಸೆನ್ಷಿಯಲ್. ಹಣಕಾಸಿನ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವುದರಲ್ಲಿ ಈ ವ್ಯವಸ್ಥೆ ತುಂಬ ಕ್ರಿಯಾತ್ಮಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಹಾಗಾಗಿ ಹಣಕಾಸಿನ ವ್ಯವಸ್ಥೆ ತುಂಬ ಪ್ರಮುಖ ಅಂಗ. ಒಂದು ದೇಶದ ಬೆಳವಣಿಗೆಯ ದೃಷ್ಟಿಯಲ್ಲಿ ಆ ದೇಶದಲ್ಲಿ ಹಣಕಾಸಿನ ವ್ಯವಸ್ಥೆಯ ಪಾತ್ರ ಏನು ಎಂಬುದು ಅತ್ಯಂತ ಪ್ರಮುಖವಾದ ಸಂಗತಿ. ಆ ಹಣಕಾಸಿನ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಅವುಗಳನ್ನು ಸರ್ಪ್ಲಸ್ನಿಂದ ಡಿಫಿಸಿಟ್ ಕಡೆಗೆ, ಅಂದರೆ ವಿಪುಲವಾಗಿರುವಂತಹ ಕ್ಷೇತ್ರಗಳಿಂದ ಎತ್ತಿಕೊಂಡಂತಹ ಸಂಪನ್ಮೂಲಗಳನ್ನು ಕೊರತೆಯಲ್ಲಿರುವ ಕ್ಷೇತ್ರಗಳಿಗೆ ಪ್ರವಹಿಸುವ ಕಾರ್ಯವನ್ನು ಹಣಕಾಸಿನ ವ್ಯವಸ್ಥೆ ನಡೆಸುತ್ತದೆ. ಇದರಿಂದ ಆರ್ಥಿಕ ಅಭಿವೃದ್ಧಿಯ ಯಂತ್ರ ಸುಗಮವಾಗಿ ಚಲಿಸಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಫೈನಾನ್ಷಿಯಲ್ ಸಿಸ್ಟಮ್ ಏನಿದೆ, ಹಣಕಾಸಿನ ವ್ಯವಸ್ಥೆ ಏನಿದೆ, ತುಂಬ ಪ್ರಮುಖವಾದ ಸಂಗತಿ. ಅದರಲ್ಲಿ ಬರುವಂತಹ ಹಣಕಾಸಿನ ವ್ಯವಸ್ಥೆಯಲ್ಲಿ ಬರುವಂತಹ ಲಿಂಕೇಜ್ಗಳೇನಿವೆ, ಕೊಂಡಿಗಳು ಯಾವುವು ಅಂತಂದರೆ ಬ್ಯಾಂಕರ್ಗಳು, ಬ್ರೋಕರ್ಗಳು. ಅದರಲ್ಲೂ ಬಹುಮುಖ್ಯವಾಗಿ ಇತ್ತೀಚಿನ ಹಣಕಾಸಿನ ತಜ್ಞರುಗಳ ಪ್ರಕಾರ ಎ ಮಾರ್ಕೆಟ್ ಬೇಸ್ಡ್ ಫೈನಾನ್ಷಿಯಲ್ ಸಿಸ್ಟಮ್ ಹ್ಯಾಸ್ ಬೆಟರ್ ಡೆವಲಪ್ಡ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ದ್ಯಾನ್ ಎ ಬ್ಯಾಂಕ್ ಬೇಸ್ಡ್ ಸಿಸ್ಟಮ್. ಇತ್ತೀಚೆಗೆ ಆರ್ಥಿಕ ತಜ್ಞರು ಗುರುತಿಸಿರುವಂತಹ ಬಹುಮುಖ್ಯವಾದಂತಹ ಸಂಗತಿ ಏನು ಅಂದರೆ, ಈ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಆಧಾರಿತವಾದಂಥ ಮಾರುಕಟ್ಟೆ ಆಧಾರಿತವಾದಂಥ ವ್ಯವಸ್ಥೆ ಏನಿದೆಯಲ್ಲ, ಅದು ಬ್ಯಾಂಕ್ ಆಧಾರಿತ ಆರ್ಥಿಕ ವ್ಯವಸ್ಥೆಗಿಂತ ತುಂಬ ಪ್ರಮುಖವಾಗಿದೆ ಅನ್ನೋದು, ಉತ್ತಮವಾಗಿದೆ ಎನ್ನುವಂಥ ವಾದ. ಯಾಕೆ ಅಂದರೆ ಅದು ಸಾಲದ ಮೂಲ ಕಂಡುಬರುವುದೇ ಬ್ಯಾಂಕ್ ಮತ್ತು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳಿಂದ. ಆ ಸಾಲವೇ ಅಭಿವೃದ್ಧಿ ಯಂತ್ರದ ಚಾಲನಾ ಶಕ್ತಿ. ಇದಿಷ್ಟನ್ನು ನಾನು ಹೇಳುವಾಗ ನನಗೆ 2 ಪ್ರಮುಖ ಸಂಗತಿಗಳನ್ನು ಮತ್ತೊಮ್ಮೆ ನೆನಪಿಸ್ತಾ ಇದ್ದೀನಿ. ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಹಣಕಾಸಿನ ವ್ಯವಸ್ಥೆ ಬಹುಮುಖ್ಯವಾದಂಥ ಪಾತ್ರವನ್ನು ನಿರ್ವಹಿಸುತ್ತದೆ. ಆ ಹಣಕಾಸಿನ ವ್ಯವಸ್ಥೆಯಲ್ಲಿ ಹಣಕಾಸಿನ ಸಂಸ್ಥೆಗಳು ಬಹುಮುಖ್ಯವಾದಂಥ ಪಾತ್ರವನ್ನು ನಿರ್ವಹಿಸ್ತವೆ. ಆ ಸಂಸ್ಥೆಗಳಲ್ಲಿ ಪ್ರಮುಖವಾದದ್ದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಾದರೆ ಈ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಬೆಳವಣಿಗೆ ಏನಿದೆಯಲ್ಲ, ಇದು ಕಳೆದ ಶತಮಾನದಲ್ಲಿ ಕಂಡುಬಂದಂಥ ಬಹುಮುಖ್ಯವಾದಂಥ ಒಂದು ವಿದ್ಯಮಾನ, 20ನೇ ಶತಮಾನದ ವಿದ್ಯಮಾನ.
ಅದರಲ್ಲೂ ಭಾರತದಲ್ಲಿ 1950ರ ನಂತರದಲ್ಲಿ ಕಂಡುಬಂದಂಥ ಹೊಸ ಹಣಕಾಸಿನ ವಿದ್ಯಮಾನ. ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ NBFIಗಳ ಕಾರ್ಯವ್ಯಾಪ್ತಿ ವಿಸ್ತಾರವಾದಂತೆ ಅರ್ಥಶಾಸ್ತ್ರ ಸಾಹಿತ್ಯದಲ್ಲಿ ಹೊಸದೊಂದು ಹಣಕಾಸಿನ ಸಿದ್ಧಾಂತದ ವಿಕಾಸಕ್ಕೆ ಕಾರಣವಾಗಿದೆ. ಅಂದರೆ ಯಾವಾಗ ಈ ಬ್ಯಾಂಕ್ಗಳ ಜೊತೆಗೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಬೆಳೀತಾ ಬಂದವೋ ಹೊಸದೊಂದು ಹಣಕಾಸಿನ ಸಿದ್ಧಾಂತ ಬೆಳಲಿಕ್ಕೆ ಕಾರಣವಾಗಿದೆ. ಈ ಮಾತನ್ನ ಯಾರು ಹೇಳ್ತಾರೆ ಅಂತಂದ್ರೆ ಅಮೆರಿಕಾದ ಗುರ್ಲೆ ಮತ್ತು ಶಾ ಅವರು, JG ಗುರ್ಲೆ ಮತ್ತು ES ಶಾ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಎನ್ನುವ ಚರ್ಚೆಯಲ್ಲಿ ಈ ಬಹುಮುಖ್ಯವಾದಂಥ ಸಂಗತಿಯನ್ನು ಗುರುತಿಸ್ತಾರೆ. ಅದರಂತೆ ಇಂಗ್ಲೆಂಡಿನ ರ್ಯಾಡ್ಕ್ಲಿಫ್ ಮತ್ತು RS ಸೇಯರ್ ಸಹ ಈ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಅಭಿವೃದ್ಧಿಯನ್ನ ಎತ್ತಿ ತೋರಿಸ್ತಾರೆ. ಅದ್ರ ಜೊತೆಗೆ ಜರ್ಮನಿಯ ಗುಸ್ಟೇವ ಶೋಲ್ಡರ್ಸ್ ಸಹ ಈ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಆಗಮನ ಅಭಿವೃದ್ಧಿಯನ್ನ ಹೇಗೆ ಪ್ರೇರೇಪಿಸುತ್ತೆ ಎನ್ನುವಂತ ಹೊಸದೊಂದು ಸಿದ್ಧಾಂತವನ್ನು ಹುಟ್ಟುಹಾಕ್ತಾರೆ. ಹಾಗಾದ್ರೆ ಅರ್ಥಶಾಸ್ತ್ರದ ಒಂದು ಹೊಸ ಸಿದ್ಧಾಂತಕ್ಕೆ ಕಾರಣವಾದಂಥ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಉಗಮ, ವಿಕಾಸ, ಆ ಬೆಳವಣಿಗೆ 20ನೇ ಶತಮಾನ ಮತ್ತು 21ನೇ ಶತಮಾನದ, ಅದರಲ್ಲೂ 2008ರ ನಂತರ ಬಹು ಚರ್ಚೆಗೆ ಒಳಗಾಗಿದೆ. ಯಾಕೆ 2008ರ ನಂತರ ಚರ್ಚೆಗೆ ಒಳಗಾಗಿದೆ ಅದನ್ನು ಮುಂದೆ ನೋಡೋಣ. ಈಗ ಮೊದಲು ಅವುಗಳನ್ನು ವ್ಯಾಖ್ಯಾನ ಮಾಡೋಣ. ಮೊದಲು ಆ ಪದ ಏನು ಅನ್ನೋದನ್ನು ಬಿಡಿಸ್ತಾ ಹೋಗೋಣ. ಬ್ಯಾಂಕೇತರ ಹಣಕಾಸಿನ ಸಂಸ್ಥೆ ಅಂದ್ರೆ ಬ್ಯಾಂಕ್ ಒಂದು ವ್ಯವಸ್ಥೆ ಇದೆ, ಬ್ಯಾಂಕೇತರ ಬ್ಯಾಂಕಿನ ಹಾಗೆ ಕಾಣುವ ಆದರೂ ಬ್ಯಾಂಕ್ ಅಲ್ಲದ ಹಣಕಾಸಿನ ಬ್ಯಾಂಕೇತರ ಹಣಕಾಸಿನ ಮಧ್ಯವರ್ತಿ ಸಂಸ್ಥೆ. ಓಹೋ, ಇವನು ಮಧ್ಯವರ್ತಿ, ಇವನು ಸಾಲ ಮತ್ತು ಸಾಲಿಗನ ನಡುವೆ ಮಧ್ಯವರ್ತಿಯಾಗಿ ಬರುವ, ಬ್ಯಾಂಕಿನಂತೆ ಕಾರ್ಯನಿರ್ವಹಿಸುವ ಆದರೂ ಬ್ಯಾಂಕ್ ಅಲ್ಲದ ಸಂಸ್ಥೆ ಬ್ಯಾಂಕೇತರ ಹಣಕಾಸಿನ ಕಂಪನಿಗಳು ಅಥವಾ ಸಂಸ್ಥೆಗಳು. ಇವು ಬ್ಯಾಂಕ್ಗಳ ವ್ಯವಸ್ಥೆ, ಬ್ಯಾಂಕಿಂಗ್ ವ್ಯವಸ್ಥೆಗೆ ಪೂರಕವಾಗಿ ಕಾರ್ಯನಿರ್ವಹಿಸಿದ ಸ್ಥಿತಿಯನ್ನೂ ನೋಡಿದ್ದೇವೆ. ಅವುಗಳ ಜೊತೆಗೆ ಪೈಪೋಟಿಗೆ ಇಳಿದ ಸ್ಥಿತಿಯನ್ನೂ ಕಂಡಿದ್ದೇವೆ. ಹಾಗಾಗಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆ ಇತ್ತೀಚಿನ, ಅದರಲ್ಲೂ ಜಾಗತೀಕರಣದ ದಿನಮಾನಗಳಲ್ಲಿ ಬಹುಮುಖ್ಯವಾದಂಥ ಪಾತ್ರವನ್ನು ನಿರ್ವಹಿಸ್ತಾ ಇವೆ. 2008ರಲ್ಲಿ, ಆಗ ತಾನೇ ಹೇಳಿದಂಥ 2008ರಲ್ಲಿ ಆದಂಥ ಲೆಹ್ಮನ್ ಸಬ್ಪ್ರೈಮ್ ಮಾರ್ಟ್ಗೇಜ್ ಕ್ಷೇತ್ರವನ್ನು ಕುರಿತು ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಅವತ್ತಿನ ಸಬ್ಪ್ರೈಮ್ ಮಾರ್ಟ್ಗೇಜ್ನಲ್ಲಿ ಬಂದಂಥ ಒಂದು ಸಂಕಷ್ಟದ ಸಂದರ್ಭ ಏನು ಅಂತಂದ್ರೆ 2008ರಲ್ಲಿ ಹಣಕಾಸಿನ ಹಿಂಜರಿತ ಕಂಡು ಬಂದಿದೆ ಅಂತ ಸಾಮಾನ್ಯವಾಗಿ ನೀವು ಪತ್ರಿಕೆ ಪುಸ್ತಕಗಳಲ್ಲಿ ಓದ್ತೀರಿ. ಹಾಗಾದ್ರೆ 2008ರಲ್ಲಿ ಯಾಕೆ ಆ ಥರನಾದಂಥ ರಿಸಿಷನ್, ಹಿಂಜರಿತ ಕಂಡು ಬಂತು? ಯಾಕೆ ಕಂಡು ಬಂತು ಅಂದ್ರೆ ಈ ಲೇಮನ್ ಬ್ಯಾಂಕ್ನ ಚರ್ಚೆ ಅವತ್ತು ಹೆಚ್ಚಾಗಿ ಕಾಣ್ತು. ಸುಮಾರು 1.5 ಶತಮಾನಗಳ ಕಾಲದ ಇತಿಹಾಸ ಇರುವಂಥ ಲೇಮನ್ ಸಂಸ್ಥೆ ಅತ್ಯಂತ ಚರ್ಚೆಗೆ ಒಳಗಾದ, ಹೆಚ್ಚು ನಷ್ಟದಲ್ಲಿ ಮುಳುಗಿದ, ಸಾಕಷ್ಟು ಚರ್ಚೆಗೆ ಒಳಗಾದಂಥ ವಿಷಯ ಇದು. ಅವತ್ತಿನ ಸಂದರ್ಭದಲ್ಲಿ ಸಬ್ಪ್ರೈಮ್ ಮತ್ತು ಲೋಯರ್ ರೇಟೆಡ್ ಮಾರ್ಟ್ಗೇಜಿನ ಟ್ರಂಚ್ನಲ್ಲಿ ಸಿಲುಕಿದಂಥ ಅಥವಾ ಅಲ್ಲಿಯ ಸಂಸ್ಥೆಗಳು, ಅಮೆರಿಕಾದ್ಯಂತ ಕಂಡು ಬಂದಂಥ ಪೆನ್ಷನ್ ಫಂಡ್ಗಳು ಮತ್ತು ಇನ್ಶೂರೆನ್ಸ್ ಕಂಪನಿಗಳ ಗೊಂದಲದಿಂದ ಇಡಿಯಾದ ಹಣಕಾಸಿನ ವ್ಯವಸ್ಥೆ ಬುಡಮೇಲಾಯಿತು. ಲೇಮನ್ ಸಂಸ್ಥೆಯ ಕುಸಿತಕ್ಕೆ ಕಾರಣವಾಯಿತು. ಹಾಗಾದ್ರೆ ಅವತ್ತಿನ ಆ ವಿದ್ಯಮಾನ, ಸಂಸ್ಥೆಗಳ ಕುಸಿತ, ಪೆನ್ಷನ್ ಅಥವಾ ಇನ್ಶೂರೆನ್ಸ್ ಕಂಪನಿಗಳು ಅಥವಾ ಅಮೆರಿಕಾದ ಕನ್ಸ್ಟ್ರಕ್ಷನ್ ಸೆಕ್ಟರ್ನಲ್ಲಿ ಕಂಡು ಬಂದಂಥ ಕುಸಿತ ಇಡೀ ಆರ್ಥಿಕ ವ್ಯವಸ್ಥೆಗೆ ಅಲ್ಲೋಲಕ್ಕಲ್ಲೋಲಕ್ಕೆ ಕಾರಣವಾಯಿತು. ಅದು ಹಣಕಾಸಿನ ವ್ಯವಸ್ಥೆಯನ್ನು ಬುಡಮೇಲು ಮಾಡಿತು. ಸಂಸ್ಥೆಗಳ ಕುಸಿತ, ಹಣಕಾಸಿನ ಏರುಪೇರು, ದಿವಾಳಿತನ ಹಣಕಾಸಿನ ಹಿಂಜರಿತಕ್ಕೆ ಕಾರಣವಾಯಿತು. ಅದು ಬರೀ ಒಂದು ದೇಶಕ್ಕೆ ಸೀಮಿತವಾಗಲಿಲ್ಲ, ಅನೇಕ ದೇಶಗಳಲ್ಲಿ
ವಿಸ್ತಾರಗೊಳಿತು. ಅದಕ್ಕೆ ಜಗತ್ತು ಹಣಕಾಸಿನ ಹಿಂಜರಿತವನ್ನು 2008ರಲ್ಲಿ ಕಂಡುಕೊಂಡಿತು. ಹಾಗಾದರೆ ಇವುಗಳನ್ನು ಪ್ರಮುಖವಾಗಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ಗಳನ್ನು ವಿಸ್ತಾರವಾಗಿ ವ್ಯಾಖ್ಯಾನಿಸುವ ಅಗತ್ಯ ತುಂಬ ಇದೆ. ಏನಿವು? ಇವುಗಳನ್ನು ಸಂಕ್ಷಿಪ್ತವಾಗಿ ನಾವು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳನ್ನು ಶ್ಯಾಡೋ ಬ್ಯಾಂಕಿಂಗ್ ಅಂತಲೂ ಕರಿತೀವಿ, ನೆರಳಿನ ಬ್ಯಾಂಕಿಂಗ್ ಅಂತಲೂ ಕರಿತೀವಿ. ಈ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಈಸ್ ಎ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಹೌದು, ಅದು ಒಂದು ಹಣಕಾಸಿನ ಸಂಸ್ಥೆ. ಅದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆ, ಒಂದು ಹಣಕಾಸಿನ ಸಂಸ್ಥೆ ದಟ್ ಡಸಂಟ್ ಹ್ಯಾವ್ ಎ ಫುಲ್ ಬ್ಯಾಂಕಿಂಗ್ ಲೈಸೆನ್ಸ್. ಆದರೆ ಅವಕ್ಕೆ ಈ ಇತರ ಬ್ಯಾಂಕುಗಳು ಇರುವಂತಹ ಬ್ಯಾಂಕಿಂಗ್ ಲೈಸೆನ್ಸಿನ ಅಡಿಯಲ್ಲಿ ಕಂಡು ಬರೋದಿಲ್ಲ. ಅಂಡ್ ಮೇ ನಾಟ್ ಅಕ್ಸೆಪ್ಟ್ ಡೆಪಾಸಿಟ್ಸ್ ಫ್ರಮ್ ದ ಪಬ್ಲಿಕ್ನಿಂದ ನೇರವಾಗಿ ಠೇವಣಿಗಳನ್ನು ಸ್ವೀಕರಿಸದೇ ಇರುವಂತಹ ಸ್ವಭಾವವನ್ನು ಹೊಂದಿರ್ತವೆ. ಅದನ್ನು ಸ್ವಲ್ಪ ಸರಳೀಕರಣ ಮಾಡಿ ನಾನೀಗ ಅದನ್ನು ವ್ಯಾಖ್ಯಾನ ಮಾಡ್ತೀನಿ. ಯಾವುದೇ ಯೋಜನೆ ಅಥವಾ ವ್ಯವಸ್ಥೆ ಅಡಿ ಠೇವಣಿಯನ್ನು ಸ್ವೀಕರಿಸುವ, ಅವಾಗಲೇ ನಾನು ಠೇವಣಿಯನ್ನು ಸ್ವೀಕರಿಸಲ್ಲ ಅಂದೆ, ಕೆಲವು ಇತ್ತೀಚೆಗೆ ಠೇವಣಿಯನ್ನು ಸ್ವೀಕರಿಸುವ ಅಥವಾ ಸಾಲವನ್ನು ನೀಡುವ ವ್ಯವಹಾರ ಹೊಂದಿರುವ ಒಂದು ಹಣಕಾಸಿನ ಸಂಸ್ಥೆ ಅಥವಾ ಕಂಪನಿ ಅಂತ ನಾವು ಇದನ್ನು ವ್ಯಾಖ್ಯಾನಿಸಬಹುದು. ಅಂದರೆ ಈ ಕಂಪನಿಗಳು ಸಾಲ ನೀಡಿಕೆಯ ಜೊತೆಗೆ ಚಿಟ್ ಫಂಡ್, ಹುಂಡಿ ವ್ಯವಹಾರ, ಪರಸ್ಪರ ನಿಧಿ, ಮ್ಯೂಚುವಲ್ ಫಂಡ್, ಕಂತಿನ ಕೊಳ್ಳುವಿಕೆ, ಲೀಸಿಂಗ್ ಫೈನಾನ್ಸ್, ಭೋಗ್ಯದ ವ್ಯವಹಾರ ಇವೆಲ್ಲದರಲ್ಲೂ ತೊಡಗಿರ್ತದೆ. ಹಾಗಾದರೆ ಇವುಗಳನ್ನು ಒಂದು ಉದಾಹರಣೆ ಮೂಲಕ ಅದನ್ನು ವ್ಯಾಖ್ಯಾನವನ್ನು ಗಟ್ಟಿಗೊಳಿಸೋಣ. ಸಾಮಾನ್ಯವಾಗಿ ಶ್ರೀರಾಮ ಚಿಟ್ಸ್ ಎಲ್ಲರೂ ಕೇಳಿರ್ತೀರಿ, ಮಾರ್ಗದರ್ಶಿ ಚಿಟ್ಸ್ ಎಲ್ಲರೂ ಕೇಳಿರ್ತೀರಿ. ಆ ಚಿಟ್ ಫಂಡಿನ ವ್ಯವಹಾರ ಬ್ಯಾಂಕೇತರ ಹಣಕಾಸು ಸಂಸ್ಥೆ. ಅದು ಬ್ಯಾಂಕ್ ಅಲ್ಲವೇ? ಬ್ಯಾಂಕ್ ಹೌದು, ಬ್ಯಾಂಕ್ ಲೈಕ್, ಬ್ಯಾಂಕಿನ ತರಹ, ಆದರೆ ಬ್ಯಾಂಕಿನಂತೆ ಕಾಣುವ, ಬ್ಯಾಂಕ್ ಅಲ್ಲ, ಬ್ಯಾಂಕಿನಂತೆ ಕಾಣುವ ಪರ್ಯಾಯವಾಗಿ ಕಂಡುಬಂದ ಹಣಕಾಸಿನ ವಿದ್ಯಮಾನವೇ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆ. ಸಾಮಾನ್ಯವಾಗಿ ಮೂಲ ಠೇವಣಿದಾರರು ಮತ್ತು ಅಂತಿಮ ಸಾಲಗಾರರ ನಡುವೆ, ಮೂಲ ಠೇವಣಿಗಾರರು ಯಾರು ಹಣವನ್ನು ಇಟ್ಕೊಂಡಿರ್ತಾರೆ ವಿಫಲವಾಗಿ, ಅವರು ಮೂಲ ಠೇವಣಿಗಾರರು. ಯಾರು ಹಣದ ಬೇಡಿಕೆಯನ್ನು ಒಳಗೊಂಡಿರ್ತಾರೆ, ಹಣದ ಬೇಡಿಕೆಯನ್ನು ಇಟ್ಕೊಂಡಿರ್ತಾರೆ, ಅವರು ಸಾಲಗಾರರು. ಈ ಮೂಲ ಠೇವಣಿದಾರರು ಮತ್ತು ಅಂತಿಮ ಸಾಲಗಾರರ ನಡುವೆ ಮಧ್ಯವರ್ತಿಗಳಾಗಿ ಕಾರ್ಯನಿರ್ವಹಿಸುವ ಮಧ್ಯವರ್ತಿ ಸಂಸ್ಥೆಗಳೇ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು. ಇವು ಬಹಳ ಇತ್ತೀಚಿನ ದಿನಗಳಲ್ಲಿ ಅವುಗಳ ವ್ಯಾಖ್ಯಾನ ಬದಲಾಗ್ತಾ ಬರ್ತಾ ಇದೆ. ಅವು ದೇಶದಲ್ಲಿ ಅಷ್ಟೇ ವಿಸ್ತಾರಗೊಂಡವು, ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕಂಡು ಬರ್ತಾ ಇವೆ. ಹಾಗಾಗಿ ಅವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಿಯಮಗಳಿಗೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕಂಡು ಬರ್ತವೆ. ಆದರೆ ಕೆಲವೊಮ್ಮೆ ಅವು ಆ ದೇಶದ ನಿಯಮಕ್ಕೆ ಒಳಪಟ್ಟಿರಬಹುದು, ಒಳಪಡದೇ ಇರಬಹುದು. ಅಂತಾರಾಷ್ಟ್ರೀಯ ನಿಯಮಗಳಿಗೆ ಒಳಪಟ್ಟಿರಬಹುದು, ಒಳಪಡದೇ ಇರಬಹುದು. ಅಂತಹ ಸ್ವರೂಪವನ್ನು ಸಹ ಹೊಂದಿವೆ ಅವು. ಆದರೆ ನಮ್ಮ ದೇಶದಲ್ಲಿ ಇತ್ತೀಚೆಗೆ RBI, ಭಾರತೀಯ ರಿಸರ್ವ್ ಬ್ಯಾಂಕ್ 1935 ಕಾಯ್ದೆಯ ಮೂಲಕ 1997ರ ನಂತರ ಅವುಗಳನ್ನು ನಿಯಂತ್ರಿಸಲಿಕ್ಕೆ ಪ್ರಾರಂಭ ಮಾಡಿದೆ. ಇನ್ನೂ ಕೆಲವು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ನಮ್ಮ ದೇಶದ ಅತ್ಯಂತ ಅಗ್ರಮಾನ್ಯವಾದಂಥ 1956ರ ಕಂಪನಿ ಕಾಯ್ದೆ ಅಡಿಯಲ್ಲೂ ಸಹ ಶಾಸನಾತ್ಮಕ ನಿಯಂತ್ರಣಕ್ಕೆ ಒಳಗಾಗಿವೆ. ನಾನು ಮೊದಲೇ ಹೇಳಿದ ಹಾಗೆ ಬ್ಯಾಂಕ್ ಲೈಕ್ ಅಂದರೆ ಬ್ಯಾಂಕಿನ ತರಹ ಕಾಣುವ ಈ ಎಲ್ಲ ಸಂಸ್ಥೆಗಳು ದ್ರವ್ಯತೆಯ ಗುಣವನ್ನೂ ಹೊಂದಿರುತ್ತವೆ ಮತ್ತು ಪತ್ತು ಹಣವನ್ನು ನಿರ್ಮಿಸುವ ಸಾಮರ್ಥ್ಯ ಪಡೆದಿರುವುದಿಲ್ಲ. ಅವು ಉದ್ದರಿ ಹಣವನ್ನು ಸೃಷ್ಟಿಸುವಂತಹ ಸಾಮರ್ಥ್ಯ ಹೊಂದಿರೋದಿಲ್ಲ. ಆದರೆ ದ್ರವ್ಯತೆ ಎನ್ನುವ ಹಣಕಾಸಿನ ಸಂಸ್ಥೆಯ ಬಹುಮುಖ್ಯವಾದಂತಹ ಲಕ್ಷಣ ದ್ರವ್ಯತೆ ಏನಿದೆ, ಆ ದ್ರವ್ಯತೆಯನ್ನು ಒಳಗೊಂಡಿರ್ತವೆ. ಸಾಮಾನ್ಯವಾಗಿ ಆರ್ಥಿಕ ತಜ್ಞರು 3 ಮಾಡೆಲನ್ನು, ಇದರಲ್ಲಿ 3 ಪಿಲ್ಲರ್ ಮಾಡೆಲನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇನ್ಶೂರೆನ್ಸ್ ಅಂಡ್ ಸೆಕ್ಯೂರಿಟೀಸ್, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್, ಮಾರ್ಟ್ಗೇಜ್ ಲೆಂಡರ್ಸ್. ಇವೆಲ್ಲವೂ ಹಣದ ಪೇಟೆಯಲ್ಲಿ, ಬಂಡವಾಳ ಪೇಟೆಯಲ್ಲಿ ಕಂಡುಬರುವಂತಹ ಸಂಸ್ಥೆಗಳು ಇವು. ಹೆಡ್ಜ್ ಫಂಡ್ಸ್, ಪ್ರೈವೇಟ್ ಇಕ್ವಿಟಿ ಫಂಡ್ಸ್, ಇವೆಲ್ಲವೂ ಸಾಮಾನ್ಯವಾಗಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳಿಗೆ ಹೆಸರಿಸಬಹುದಾದ ಅತ್ಯುತ್ತಮ ಉದಾಹರಣೆಗಳು.
ಸಾಮಾನ್ಯವಾಗಿ ಇವು ಮಾಡುವಂತಹ ಹಣಕಾಸಿನ ಸಲಹೆ ಮಾರ್ಗದರ್ಶನ ಅಥವಾ ಬ್ರೋಕರಿಂಗ್ ಕಾರ್ಯ ಅಥವಾ ಹಣದ ವರ್ಗಾವಣೆ ಕಾರ್ಯ ಅಥವಾ ಚೆಕ್ ಕ್ಯಾಶಿಂಗ್ ಅನ್ನ ಎಲ್ಲವೂ ಸಂಪೂರ್ಣವಾಗಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಯಲ್ಲಿ ಕಂಡುಬರ್ತವೆ. ನಮ್ಮಲ್ಲಿ ಕಂಡು ಬಂದಂಥ ವಾಸುದೇವ್ ಸಮಿತಿ ಇದನ್ನ ಈ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳನ್ನ ಸರಳವಾಗಿ ವಿವರಿಸಲಿಕ್ಕೆ ನೋಡಿದಂಥ ಮೊದಲ ಸಮಿತಿ ಇದು. ಸಾರ್ವಜನಿಕರಿಂದ ಠೇವಣಿ ಸ್ವೀಕರಿಸುವ ಸಂಸ್ಥೆಗಳು, ಸಾರ್ವಜನಿಕರಿಂದ ಠೇವಣಿ ಸ್ವೀಕರಿಸದೆ ಹಣಕಾಸಿನ ವ್ಯವಹಾರದಲ್ಲಿ ತೊಡಗಿರುವಂತಹವು. ಅಂದ್ರೆ ಈಗ ಮತ್ತೆ ಈ ಎರಡು ತೆರನಾದಂತಹ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳನ್ನು ಗುರುತಿಸಿತು. ಒಂದು ಸಾರ್ವಜನಿಕರಿಂದ ಠೇವಣಿ ಸ್ವೀಕರಿಸುವ ಸಂಸ್ಥೆಗಳು, ಮತ್ತೊಂದು ಸ್ವೀಕರಿಸದೇ ಇರುವಂತಹ ಠೇವಣಿ ಸ್ವೀಕರಿಸದೇ ಇರುವ ವ್ಯವಹಾರದಲ್ಲಿ ತೊಡಗಿರುವಂತಹ ಸಂಸ್ಥೆಗಳು. ಮೂರನೇದು ಸಮುದಾಯ ಹೂಡಿಕೆ ಕಂಪನಿಗಳು, ಕೋರ್ ಇನ್ವೆಸ್ಟ್ಮೆಂಟ್ ಕಂಪನೀಸ್ ಅಂತ ಕರಿತೀವಿ. ಈ ಕಂಪನಿಗಳು 90% ತಮ್ಮ ಆಸ್ತಿಗಳನ್ನ ತಮ್ಮ ಗುಂಪಿನ ಭದ್ರತೆಗಳ ಮೇಲೇ ಹೂಡಿಕೆಯ ರೂಪದಲ್ಲಿ ಹೊಂದಿರ್ತವೆ. ಇನ್ನು ಸ್ವಲ್ಪ ಭಾರತೀಯ ನೆಲೆಯಲ್ಲಿ ಇವುಗಳನ್ನು ಹೇಳೋದಾದ್ರೆ, RBIನ ಕಾಯ್ದೆಯನ್ನ 1963ರಲ್ಲೇ ಇವುಗಳ ಕಾರ್ಯವನ್ನ ಗಮನಿಸಿತು. 1972ರ ಬ್ಯಾಂಕಿಂಗ್ ಕಮಿಷನ್ ಸಹ ಇವುಗಳ ಕಾರ್ಯಗಳ ಮೇಲೆ ನಿಗಾ ವಹಿಸುವುದು ಉತ್ತಮ ಎನ್ನುವುದನ್ನ ಸೂಚಿಸಿತು. ಭಗವತ್ಸ ದತ್ತ ಸಬ್ ಗ್ರೂಪ್ 1971ರಲ್ಲಿ ಮತ್ತು ಜೇಮ್ಸ್ ರಾಜ್ ಕಮಿಟಿ 1975ರಲ್ಲಿ ಮತ್ತು ಶಾ ವರ್ಕಿಂಗ್ ಗ್ರೂಪ್ನವರು ಈ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಕಾರ್ಯವೈಖರಿಯನ್ನ RBIನ ಮುಖಾಂತರ ನಿಯಂತ್ರಿಸುವ, ನಿಗಾ ವಹಿಸುವ ಕಾರ್ಯ ತುಂಬಾ ಅಗತ್ಯ ಎನ್ನುವುದನ್ನ ಮಂಡಿಸಿದ್ರು. ಮತ್ತೊಂದು ಬಂದಂತ ಈ ಚಕ್ರವರ್ತಿ ಕಮಿಟಿ, ನಮ್ಮ ಸುಕುಮೋ ಚಕ್ರವರ್ತಿ ಕಮಿಟಿಯವರು, he recommended for the introduction of a system of licensing based on the level of business for national banking financial non-banking financial intermediaries. ಇದನ್ನ ಚಕ್ರವರ್ತಿ ಕಮಿಟಿಯವರು ಬಹಳ ಸ್ಪಷ್ಟವಾಗಿ ಈ ಲೈಸೆನ್ಸ್ ಪದ್ಧತಿ ಇದಕ್ಕೆ ಅಗತ್ಯ ಅಂತ ಹೇಳಿದ್ರು. ನಂತರ ಹೆಸರಾಂತ ನರಸಿಂಹಂ ಸಮಿತಿಯ ಈ ಎರಡು ಅಂತಿಮ ವರದಿಯಲ್ಲಿ he particularly outlined a regulatory framework for streamlining the functions of non-banking financial intermediaries. ಮತ್ತೆ ಇವರೆಲ್ಲರ ವಾದ, ಸೂಚನೆ, ಮಾರ್ಗದರ್ಶನದ ಮೇಲೆ a company was a working group on financial companies was constituted somewhere in 92. A.C. Shah ಅವರ ಮೂಲಕ ಮಾಡಿದಂಥದ್ದು. ಅವರು ಎ ಸಿಸ್ಟಮ್ ಆಫ್ ರಿಜಿಸ್ಟ್ರೇಷನ್ ಅನ್ನ ಏಪ್ರಿಲ್ 93ರಲ್ಲಿ ಅದನ್ನ ಅವರ ಮಾರ್ಗದರ್ಶನದಂತೆ ಜಾರಿಗೆ ತಂದ್ವಿ ನಾವು. 97ರಿಂದ ಇಲ್ಲಿ ಹೆಚ್ಚು ಅದರ ಮೇಲಿನ ನಿಗಾ, ನಾನು ಅದರ ನಿಯಂತ್ರಣ ಅನ್ನೋದಕ್ಕಿಂತ ಅವುಗಳ ಮೇಲೆ ನಿಗಾ ಮಾಡುವುದು ಕಂಡು ಬಂತು. ಹಾಗಾದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಯಾವುವು ಅನ್ನೋದು ಗೊತ್ತಾಯ್ತು, ಭಾರತದಲ್ಲಿ ಹೇಗೆ ಇದಾವೆ ಅನ್ನೋದು ಗೊತ್ತಾಯ್ತು, ಅವುಗಳಿಗೂ ಮತ್ತು ಕೇಂದ್ರ ಬ್ಯಾಂಕ್ ನಡುವಿರುವಂತಹ ಒಂದು ಸಂಪರ್ಕ ಗೊತ್ತಾಯ್ತು. ಈಗ ಬ್ಯಾಂಕೇತರ ಹಣಕಾಸು ಕಂಪನಿಗಳ ಕಾರ್ಯಗಳೇನು ಅಂತ ನೋಡ್ತಾ ಹೋಗೋಣ ಮತ್ತು ಅವುಗಳ ಮಹತ್ವವೇನು ಅಂತ. ಸಾಮಾನ್ಯವಾಗಿ ಬ್ಯಾಂಕೇತರ ಹಣಕಾಸು ಕಂಪನಿಗಳು ನಿರ್ವಹಿಸುವಂತಹ ಅತಿ ಪ್ರಮುಖವಾದಂತಹ ಕಾರ್ಯ ಅಂತಂದ್ರೆ ಸಾರ್ವಜನಿಕರಿಂದ ಠೇವಣಿಯನ್ನ ಸ್ವೀಕರಿಸುವ, ತನ್ನ ಸಂಪನ್ಮೂಲಗಳನ್ನ ಕ್ರೋಢೀಕರಿಸುವ, ಅವುಗಳು ಸಾಮೀಪ್ಯ ಹಣವನ್ನ ಉತ್ಪಾದಿಸಿ ಕೊಡಮಾಡುತ್ತವೆ. ಸಾಮೀಪ್ಯ ಹಣ, ನಿಯರ್ ಮನಿ, ನಾಟ್ ಮನಿ, ನಿಯರ್ ಮನಿ. ಸಮೀಪ ಹಣ, ಹಣಕ್ಕೂ ನಮಗೆ ಇರೋ ವ್ಯತ್ಯಾಸ ಗೊತ್ತಿದೆ ನಮಗೆ. ಸಮೀಪ ಹಣಗಳನ್ನ ಉತ್ಪಾದಿಸಿ ಕೊಡಮಾಡುತ್ತವೆ. ಅವುಗಳು ಜನ ಸಮುದಾಯಕ್ಕೆ ದ್ರವ್ಯ ಆಸ್ತಿಗಳನ್ನು ಪೂರೈಸುತ್ತವೆ. ಏಕೆಂದ್ರೆ ಅವು ಆಸ್ತಿಗಳು ಹಣಕ್ಕೆ ನಿಕಟ ಪರ್ಯಾಯಗಳಾಗಿ ಕೆಲಸ ಮಾಡ್ತವೆ. ಅದಕ್ಕೆ ಅದನ್ನ ಸಮೀಪ ಹಣ ಅಂತ ಕರೆದ. ಹಣಕ್ಕೆ ಹತ್ತಿರವಾಗಿ ಕೆಲಸ ಮಾಡುವಂತ ಹಣ, ಚೆಕ್ಕು ಸಮೀಪ ಹಣ, ಡ್ರಾಫ್ಟು ಸಮೀಪ ಹಣ, ಹಣವಲ್ಲ ಸಮೀಪ ಹಣ. ಆ ನಿಯರ್ ಮನಿ ಕೆಲಸವನ್ನ ನಿಕಟ ಪರ್ಯಾಯವಾಗಿ ಹಣಕ್ಕೆ ಪರ್ಯಾಯವಾಗಿ ಕಾರ್ಯನಿರ್ವಹಿಸುವಂಥದ್ದು. ಮತ್ತು ಅಂತಿಮ ಠೇವಣಿದಾರರಿಗೆ ಮತ್ತು ಪರೋಕ್ಷ ಭದ್ರತೆಗಳನ್ನು ಒದಗಿಸುವ ಮೂಲಕ ಠೇವಣಿಗಳನ್ನು ಸಂಗ್ರಹಿಸಿ ಅಂತಿಮ ಹೂಡಿಕೆದಾರರಿಗೆ ಸಂಪನ್ಮೂಲಗಳನ್ನು ವರ್ಗಾಯಿಸುವಂತಹ ಮಧ್ಯಂತರ ಕಾರ್ಯವನ್ನು ನಿರ್ವಹಿಸ್ತವೆ. ಅದಕ್ಕೆ ಇವಕ್ಕೆ ಮೂಲವಾಗಿ ಬ್ಯಾಂಕೇತರ ಹಣಕಾಸಿನ ಮಧ್ಯವರ್ತಿಗಳು ಅಂತ ಕರೆಯೋದು ಇವರು. ಅವುಗಳು ಸಾಕಷ್ಟು ಸಾಲ ನಿಧಿಯನ್ನು ಸಹ ಸೃಷ್ಟಿಸುತ್ತವೆ ಮತ್ತು
ಬಂಡವಾಳ ಮಾರುಕಟ್ಟೆಯಲ್ಲಿ ಎರಡು ಮಾರುಕಟ್ಟೆ ಇವೆ, ಹಣದ ಪೇಟೆ ಮತ್ತು ಬಂಡವಾಳ ಪೇಟೆ. ಹಣದ ಪೇಟೆ ಅಲ್ಪಾವಧಿಗೆ ಸೀಮಿತವಾದಂತಹ ಹಣವನ್ನು ಕೊಳ್ಳುವ ಮತ್ತು ಮಾರುವ ಮಾರುಕಟ್ಟೆ. ಬಂಡವಾಳ ಪೇಟೆ ಹಣವನ್ನು ದೀರ್ಘಾವಧಿಗೆ ಕೊಳ್ಳುವ ಮತ್ತು ಮಾರುವ ಮಾರುಕಟ್ಟೆ. ಆ ಬಂಡವಾಳ ಮಾರುಕಟ್ಟೆಯಲ್ಲಿ ಮಹತ್ವದ ಪಾತ್ರವನ್ನ ನಿರ್ವಹಿಸ್ತವೆ. ಇತ್ತೀಚೆಗೆ ನಾವು ಕೇಳ್ತಾ ಇರೋದು ಕಂತು ಕೊಳ್ಳುವಿಕೆ, ಹೈಯರ್ ಪರ್ಚೇಸ್ನಲ್ಲಿ ತುಂಬ ಹೆಚ್ಚು ಈ ಈ ಈ ಸಂಸ್ಥೆಗಳ NBFIಗಳ ಕಾರ್ಯವೈಖರಿಯನ್ನ ನೋಡ್ತಾ ಇದ್ದೀವಿ. ಇವುಗಳ ಬ್ಯಾಂಕು ಮತ್ತು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ನಡುವೆ ಹಲವು ಭಿನ್ನತೆಗಳನ್ನ ಆರ್ಥಿಕ ತಜ್ಞರು ಗುರುತಿಸಿದ್ದಾರೆ. ಇವು ಬ್ಯಾಂಕ್ ತರನೇ ಕಾಣುವುದರಿಂದ ಅದಕ್ಕೆ ಸಾಮ್ಯತೆಗಳನ್ನು ಗುರುತಿಸಿದ್ದಾರೆ. ಹಾಗಾದ್ರೆ ಬ್ಯಾಂಕ್ ಮತ್ತು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ನಡುವೆ ಇರುವಂತಹ ಭಿನ್ನತೆ ಏನು ಅನ್ನೋದನ್ನ ಸ್ವಲ್ಪ ನೋಡ್ತಾ ಹೋಗೋಣ. ಬಹುಮುಖ್ಯವಾದಂಥ ವ್ಯತ್ಯಾಸ ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಪತ್ತು ನಿರ್ಮಾಣ ಸಾಮರ್ಥ್ಯ ಇರುವುದಿಲ್ಲ. ಯಾಕೆ ಇರೋದಿಲ್ಲ ಅಂದ್ರೆ ಅವುಗಳು ಚಾಲ್ತಿ ಠೇವಣಿ ಇರೋದಿಲ್ಲ. ಹಾಗಾಗಿ ಪತ್ತು ನಿರ್ಮಾಣ ಸಂಸ್ಥೆಗಳನ್ನ ಸಾಮಾನ್ಯವಾಗಿ ಪತ್ತು ನಿರ್ಮಾಣ ಸಂಸ್ಥೆಗಳಿಗೆ ಉದ್ರಿ ಹಣವನ್ನ ಸೃಷ್ಟಿಸುವಂತಹ ಶಕ್ತಿಯನ್ನ ಅವು ಪಡೆದಿರೋದಿಲ್ಲ. ಆದರೆ ವಾಣಿಜ್ಯ ಬ್ಯಾಂಕುಗಳು ಉದ್ರಿ ಹಣವನ್ನ ಸೃಷ್ಟಿಸುವುದು ಬಹುಮುಖ್ಯವಾದಂತಹ ಕಾರ್ಯ, ಕ್ರೆಡಿಟ್ ಕ್ರಿಯೇಷನ್ ಪ್ರೋಸೆಸ್, ಅದನ್ನ ಬಹುಮುಖ್ಯವಾದಂಥ ಕಾರ್ಯ ಅದು. ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳಿಗೆ ಈ ಸಾಮರ್ಥ್ಯ ಇರೋದಿಲ್ಲ. ವಾಣಿಜ್ಯ ಬ್ಯಾಂಕುಗಳ ಬಳಿ ಇರುವಂತಹ ಠೇವಣಿಗಳನ್ನ ಹಣವೆಂದು ಪರಿಗಣಿಸಿ ಋಣ ಸಂದಾಯದಲ್ಲಿ ಸ್ವೀಕರಿಸ್ತಾರೆ. ಆದರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಬಳಿ ಇರುವಂತಹ ಠೇವಣಿಗಳನ್ನ ಹಣವೆಂದು ಪರಿಗಣಿಸುವುದಿಲ್ಲ ಮತ್ತು ಅವುಗಳನ್ನು ಋಣ ಸಂದಾಯದಲ್ಲಿ ಸ್ವೀಕರಿಸುವುದಿಲ್ಲ. ಇದು ಬಹುಮುಖ್ಯವಾದಂಥ. ಅದಕ್ಕೆ ಬೇರೆ ರೀತಿಯಲ್ಲಿ ಹೇಳೋದಾದ್ರೆ ಇದನ್ನ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಪತ್ತು ಹಣವನ್ನ ಸೃಷ್ಟಿಸುವುದಿಲ್ಲ, ಏಕೆಂದರೆ ಅವು ಚಾಲ್ತಿ ಹಣ ಠೇವಣಿಗಳನ್ನು ಇಟ್ಟುಕೊಳ್ಳೋದಿಲ್ಲ. ಇದೇ ಬಹಳ ಮುಖ್ಯವಾದಂಥದ್ದು. ಇನ್ನು ಎರಡನೇದು, ಕಾಯ್ದಿಟ್ಟ ಮೀಸಲು ಹಣ ಇರೋದಿಲ್ಲ. ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಯಲ್ಲಿ ಸಾಮಾನ್ಯವಾಗಿ ಬ್ಯಾಂಕುಗಳು ತಮ್ಮ ಕೇಂದ್ರ ಬ್ಯಾಂಕ್ನಲ್ಲಿ ಇಡುವ ಮೀಸಲು ಹಣದಂತೆ ಇವುಗಳು ಕಾಯ್ದಿಟ್ಟು ಹಣವನ್ನ ಅಥವಾ ಮೀಸಲು ಹಣವನ್ನ ಇಡುವಂತ ಪದ್ಧತಿ ಇರೋದಿಲ್ಲ. ಇನ್ನೊಂದು ಬಹುಮುಖ್ಯವಾದಂಥ ವ್ಯತ್ಯಾಸ, ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳ ಖಾತಾ ರಚನೆ ಏನಿದೆ, ಪೋರ್ಟ್ಫೋಲಿಯೋ ಹಣಕಾಸು ಖಾತೆಯ ರಚನೆ, ಪೋರ್ಟ್ಫೋಲಿಯೋ ಸ್ಟ್ರಕ್ಚರು ಬ್ಯಾಂಕುಗಳ ಪೋರ್ಟ್ಫೋಲಿಯೋ ಸ್ಟ್ರಕ್ಚರ್ಗಿಂತ ತುಂಬ ಭಿನ್ನವಾಗಿರ್ತದೆ. ಯಾಕಂದ್ರೆ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಆಸ್ತಿ ಮತ್ತು ಹೊಣೆಗಾರಿಕಾ ಪಟ್ಟಿಯಲ್ಲಿ, ನಾವು ಅದನ್ನು ಅಸೆಟ್ ಅಂಡ್ ಲಯಬಿಲಿಟೀಸ್ ಅಂತ ಕರಿತೀವಿ, ಆ ಆಸ್ತಿ ಮತ್ತು ಹೊಣೆಗಾರಿಕಾ ಪಟ್ಟಿಯಲ್ಲಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಆಸ್ತಿ ಹೊಣೆಗಾರಿಕಾ ಪಟ್ಟಿಗಿಂತ ತುಂಬ ಭಿನ್ನವಾಗಿರ್ತದೆ. ಸಾಮಾನ್ಯವಾಗಿ ಬ್ಯಾಂಕುಗಳ ಹೊಣೆಗಳೇನಿರ್ತವೆ, ಲಯಬಿಲಿಟೀಸ್ ಏನಿರ್ತವೆ, ಅವು ಹೆಚ್ಚಿನ ದ್ರವತ್ವವನ್ನು ಪಡೆದಿವೆ. ಯಾಕೆ ಅಂದರೆ ಅವು ಬಹಳ ಸಣ್ಣ ಪ್ರಮಾಣದ ನಗದು ಹಣವನ್ನು ತಮ್ಮ ಬಳಿ ಇಟ್ಟುಕೊಂಡು ಉಳಿದ ಹಣವನ್ನು ವಿವಿಧ ರೀತಿಯಲ್ಲಿ ತೊಡಗಿಸಿರ್ತವೆ. ಬ್ಯಾಂಕುಗಳಿಗೆ ವಿವಿಧ ಶ್ರೇಣಿಗಳ ದ್ರವತ್ವವನ್ನು ಹೊಂದಿರುವ ಅನೇಕ ವಿಧಗಳ ಆಸ್ತಿಗಳಿರ್ತವೆ. ನಗದು ಹಣ, ಕೇಂದ್ರ ಬ್ಯಾಂಕ್ನಲ್ಲಿರುವ ಠೇವಣಿಗಳು, ಖಜಾನೆ ಹುಂಡಿಗಳು ಮತ್ತಿತರ ಅಲ್ಪಕಾಲೀನ ಹುಂಡಿಗಳು, ಸರ್ಕಾರಿ ವಿನಿಯೋಜಕಗಳು, ಕರೆ ಹಣ, ಗ್ರಾಹಕರಿಗೆ ಸಾಲಗಳು, ಈ ಮುಂತಾದ ರೂಪಗಳಲ್ಲಿ ಸಾಮಾನ್ಯವಾಗಿ ಬ್ಯಾಂಕ್ಗಳು ತಮ್ಮ ಹಣವನ್ನು ಹೊಂದಿರ್ತವೆ. ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಅವು ಉಳಿತಾಯ ರೂಪದಲ್ಲಿ ಮತ್ತು ವಾಯ್ದೆ ಠೇವಣಿಗಳ ರೂಪದಲ್ಲಿ ದ್ರವತ್ವವನ್ನು ಸೃಷ್ಟಿಸ್ತವೆ, ಆದರೆ ಇವುಗಳನ್ನು ಹಣ ಪಾವತಿಸಲು ಸಾಧನಗಳಾಗಿ ಬಳಸುವುದಿಲ್ಲ. ಅದು ಬಹಳ ಮುಖ್ಯವಾದಂಥ. ಅದಕ್ಕೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಆಸ್ತಿಗಳು ಮಿತವಾಗಿರ್ತವೆ ಮತ್ತು ಕೆಲವು ನಿರ್ದಿಷ್ಟ ಆಸ್ತಿಗಳನ್ನು ಹೊಂದದಂತೆ ಈ ಸಂಸ್ಥೆಗಳಿಗೆ ನಿಷೇಧವೂ ಇರುತ್ತದೆ. ಕೆಲವೊಂದು ಸ್ಪಷ್ಟವಾಗಿ ನಿರ್ದೇಶನಗಳಿರ್ತವೆ. ಆದ್ದರಿಂದ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಕೋಶ ರಚನೆ, ಹಣಕಾಸಿನ ಕೋಶ ರಚನೆ, ಪೋರ್ಟ್ಫೋಲಿಯೋ ಸ್ಟ್ರಕ್ಚರ್ ಬ್ಯಾಂಕಿಗಿಂತ ತುಂಬಾ ಭಿನ್ನವಾಗಿರ್ತದೆ. ಇನ್ನು ಮತ್ತೊಂದು ಬಹುಮುಖ್ಯವಾದಂಥ ವ್ಯತ್ಯಾಸ ಅಂದರೆ ಬಡ್ಡಿ ಮತ್ತು ಸಾಲ ವಸೂಲಾತಿ ಕ್ರಮಗಳು ಭಿನ್ನವಾಗಿರ್ತವೆ. ಸಾಮಾನ್ಯವಾಗಿ ಬಡ್ಡಿ, ಅಧಿಕ ದರದ ಬಡ್ಡಿ ಇರ್ತದೆ ಇವತ್ತು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು, ಯಾಕಂದ್ರೆ ಅವರು ಹೆಚ್ಚು ಗಂಡಾಂತರಕ್ಕೆ ಒಳಗಾಗಿರುವಂತಹ ಹಣಕಾಸು. ಅದಕ್ಕೆ ಸಾಮಾನ್ಯವಾಗಿ ಸಾಲ ವಸೂಲಾತಿಯು ಭಿನ್ನವಾಗಿರ್ತದೆ. ಅವೆಲ್ಲ ದಿನನಿತ್ಯ ಟಿವಿಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಇನ್ನು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆ ಮತ್ತೊಂದು ಬಹುಮುಖ್ಯವಾದಂಥ ವ್ಯತ್ಯಾಸ ಅಂದರೆ ಗಂಡಾಂತರ. ಇವರು ಒಪ್ಪಿ ನೀಡುವ ಪ್ರಯೋಜಕಗಳು ಅಥವಾ ಪ್ರಾಜೆಕ್ಟ್ಗಳು ಸಾಮಾನ್ಯವಾಗಿ ಗಂಡಾಂತರ ಹೆಚ್ಚಾಗಿರ್ತದೆ. ಇದಿಷ್ಟು ಭಿನ್ನತೆಗಳನ್ನು ತೋರಿಸುವಂಥದ್ದು. ಇನ್ನು ಬ್ಯಾಂಕು ಮತ್ತು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ನಡುವೆ ಸಾಮ್ಯತೆಯೂ ಇದೆ. ಅವು ಬ್ಯಾಂಕ್ ವ್ಯವಹಾರಗಳನ್ನೇ ಮಾಡ್ತವೆ, ಇವು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಬ್ಯಾಂಕ್ ವ್ಯವಹಾರಗಳನ್ನು ಮಾಡ್ತವೆ.
ನಿಯಂತ್ರಣ ಇರಬಹುದು. ಇತ್ತೀಚೆಗೆ ಅದೇ 97ರ ನಂತರ ನಿಯಂತ್ರಣ ಇದೆ ನಮ್ಮ ದೇಶದಲ್ಲಿ ಅಂತ ಹೇಳಿದೆ. ದ್ರವ್ಯತೆ ಬ್ಯಾಂಕಿಂಗ್ ಉದ್ಯಮದ ಬಹುಮುಖ್ಯವಾದಂತಹ ತತ್ವಗಳೇನಿದ್ದಾವೆ, ದ್ರವ್ಯತೆ, ಭದ್ರತೆ, ಲಾಭತೆ, ಲಿಕ್ವಿಡಿಟಿ, ಸೆಕ್ಯೂರಿಟಿ, ಪ್ರಾಫಿಟಬಿಲಿಟಿ, ಇವು ಸಹ 3 ಅಲ್ಲಿ ಕಂಡು ಬರ್ತವೆ. ಮತ್ತೆ ಇವು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಹಣಕಾಸಿನ ಸೇವೆಗಳನ್ನು ನೀಡ್ತವೆ. ಇವು ಸಹ ಇಂಟರ್ ಕನೆಕ್ಟೆಡ್ನೆಸ್ ಇರ್ತದೆ, ಆಂತರಿಕ ಸಂಬಂಧ ಇರ್ತದೆ ಸಂಸ್ಥೆಗಳ ನಡುವೆ. ಹಾಗೆ ನೋಡಿದ್ರೆ ಸಾಮ್ಯತೆ ಇದೆ ಎಂದಾಗ್ಯೂ ಸಹ ಭಿನ್ನತೆಗಳೂ ಸ್ಪಷ್ಟವಾಗಿ ಕಾಣ್ತಿವೆ ಅನ್ನೋದು ಬ್ಯಾಂಕ್ ಮತ್ತು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ನಡುವೆ ಕಂಡು ಬರುವಂತ ಬಹುಮುಖ್ಯವಾದಂಥ ವಿಷಯ ಇದು. ಇನ್ನು ILFS ಲಿಮಿಟೆಡ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಲೀಸಿಂಗ್ ಅಂಡ್ ಫೈನಾನ್ಸ್ ಸರ್ವಿಸಸ್, ಇತ್ತೀಚೆಗೆ ಇದರ ಬಗ್ಗೆ ತುಂಬಾ ಹೆಸರು ಕೇಳಿದ್ವಿ ನಾವು. ಇಟ್ ಇಸ್ ಎ ಕೋರ್ ಇನ್ವೆಸ್ಟ್ಮೆಂಟ್ ಕಂಪನಿ. ಮುಂದೆ ಏನಾಯಿತು, ಅದರ ಕುಸಿತ ಹ್ಯಾಕ್ ಕಂಡು ಬಂತು. ದಟ್ ಸರ್ವ್ಸ್ ಆಸ್ ದ ಹೋಲ್ಡಿಂಗ್ ಕಂಪನಿ ಆಫ್ ದ ILFS. ಸೊ ಹೆಚ್ಚು ಚರ್ಚೆಗೆ ಒಳಗಾದಂಥ ವಿಷಯ ಇದು. ಇನ್ನು ಬ್ಯಾಂಕೇತರ ಹಣಕಾಸಿನ ಕಂಪನಿಗಳ ದೋಷಗಳನ್ನು ನೋಡ್ತಾ ಹೋಗೋಣ. ಬ್ಯಾಂಕೇತರ ಹಣಕಾಸಿನ ಕಂಪನಿಗಳಿಗೆ ಕೆಲವು ದೋಷಗಳಿವೆ, ಹಲವಾರು ಮಿತಿಗಳಿವೆ. ಅವರು ಮೊದಲನೇದು ಬಹುಮುಖ್ಯವಾಗಿ ಸಾರ್ವಜನಿಕರ ಠೇವಣಿಗಳಿಗೆ ಭದ್ರತೆ ಇರೋದಿಲ್ಲ. ಹೌದು, ಯಾವುದೇ ಇತರ ಬ್ಯಾಂಕ್ಗಳಲ್ಲಿ ನಾವು ಅನುಭವಿಸುವಂತಹ ಕೇಂದ್ರ ಬ್ಯಾಂಕು, ಕೇಂದ್ರ ಸರ್ಕಾರ ಆ ಭದ್ರತೆ ಇರೋದಿಲ್ಲ. ಅವು RBI ಹತೋಟಿಗೆ ಪೂರ್ಣವಾಗಿ ಒಳಪಟ್ಟಿಲ್ಲ. ಅಷ್ಟೇ ಅಲ್ಲ, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಅಧಿಕ ದರದ ಬಡ್ಡಿಯನ್ನು ವಿಧಿಸ್ತವೆ ಮತ್ತು ಅವುಗಳ ಸಾಲಗಳು ಅಭದ್ರ ಸ್ವರೂಪದಲ್ಲಿ ಕಂಡು ಬರ್ತವೆ. ಅವು ಸಾಮಾನ್ಯವಾಗಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಜನರನ್ನ ಸುಲಭವಾಗಿ ವಂಚಿಸುವ ಸಾಧ್ಯತೆ ಇರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಅದನ್ನು ನೋಡ್ತಾನೆ ಇದ್ದೀವಿ. ಗ್ರಾಹಕರು ಸಹ ಈ ಬ್ಯಾಂಕೇತರ ಸಂಸ್ಥೆಗಳಿಗೆ ವಂಚನೆ ಮಾಡಿರುವ ವಿಷಯಗಳನ್ನು ಸಹ ನಾವು ದಿನನಿತ್ಯ ಕೇಳ್ತಾನೆ ಇರ್ತೀವಿ. ಈ ತೆರನಾದಂಥ ಮಿತಿಗಳು ಸಾಮಾನ್ಯವಾಗಿ ಕಂಡು ಬರ್ತವೆ. ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಕಾರ್ಯಾಚರಣೆ ಹಣ ಸಂಬಂಧಿ ನೀತಿಯನ್ನು ದುಷ್ಪರಿಣಾಮಕಾರಿಯಾಗಿ ಮಾಡದ ರೀತಿಯಲ್ಲಿ ಅವುಗಳನ್ನು ನಿಯಂತ್ರಿಸುವ ಅಗತ್ಯ ತುಂಬಾ ಇದೆ. ಇದಿಷ್ಟು ನಮ್ಮ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಥದ್ದು. ಎಲ್ಲರಿಗೂ ಧನ್ಯವಾದ.